ಇನ್ನು ಇವತ್ತು 2024-25ನೇ ಸಾಲಿನ ಬಿಬಿಎಂಪಿ ಬಜೆಟ್ ಮಂಡನೆ ಆಗುತ್ತೆ. ಕೇಂದ್ರ ಬಜೆಟ್ ಆಯಿತು, ರಾಜ್ಯ ಬಜೆಟ್ ಆಯಿತು, ಇದೀಗ ಬೆಂಗಳೂರು ಬಜೆಟ್ ಮಂಡನೆಯ ಸಮಯ. ಬಿಬಿಎಂಪಿ ಬಜೆಟ್ ಮಂಡನೆ ಇವತ್ತು 13,000 ಕೋಟಿ ಮೊತ್ತದ ಬಜೆಟ್ ಅನ್ನು ಮಂಡಿಸಲಿದೆ ಬಿಬಿಎಂಪಿ. ಹಾಗಾಗಿ ಬೆಂಗಳೂರಿನ ಅಭಿವೃದ್ಧಿಗೆ ಏನೇನು ಮೀಸಲಿಡಲಾಗುತ್ತೆ ಅನ್ನುವಂಥದ್ದು ಒಂದು ಕುತೂಹಲ ಇದೆ. 10:30ಕ್ಕೆ ಬಿಬಿಎಂಪಿ ಬಜೆಟ್ ಮಂಡನೆ ಮಾಡಲಿದ್ದಾರೆ. ಶಿವಾನಂದ ಕಲ್ಕೆರೆ ಹಣಕಾಸು ವಿಭಾಗದ ಆಯುಕ್ತರು ಶಿವಾನಂದ ಕಲ್ಕೆರೆ ಮಂಡನೆ ಮಾಡ್ತಾರೆ. ಸತತ 4ನೇ ಬಾರಿಗೆ ಜನಪ್ರತಿನಿಧಿಗಳಿಲ್ಲದೆ ಬಜೆಟ್ ಮಂಡನೆ ಆಗ್ತಾ ಇರೋದು ಗಮನಿಸಬೇಕು. ಟೌನ್ ಹಾಲ್ನಲ್ಲಿ ಅಧಿಕಾರಿಗಳೇ ಬಜೆಟ್ ಮಂಡನೆ ಮಾಡಲಿದ್ದಾರೆ. ಇದು ಒಂಥರ ದುರ್ದೈವ. ಇದು ಜನಪ್ರತಿನಿಧಿಗಳೇ ಇಲ್ಲ. ಜನಪ್ರತಿನಿಧಿಗಳಿಲ್ಲದೇ ಬಜೆಟ್ ಮಂಡಿಸ್ತಾರೆ, ಅಧಿಕಾರಿಗಳೇ ಮಂಡಿಸ್ತಾರೆ. ಇದು 4ನೇ ವರ್ಷ. ಅಂದರೆ ಎಲ್ಲೊಂದು ಕಡೆ ಏನಂದರೆ ಈ ಚುನಾವಣೆ ಮುಂದಕ್ಕೆ ಹೋಗ್ತಿರೋದ್ರಿಂದ ಆಗ್ತಿರುವಂಥದ್ದು. 2024-25ನೇ ಸಾಲಿನ 13,000 ಕೋಟಿ ಮೊತ್ತದ ಬಜೆಟ್. ಅದರಲ್ಲಿ ಏನೇನಿರುತ್ತೆ ಅನ್ನುವಂಥದ್ದು, ಇಂದಿರಾ ಕ್ಯಾಂಟೀನಿಗೆ 200 ಕೋಟಿ ರೂಪಾಯಿ ಅನುದಾನ. ಅಂದರೆ ರಾಜ್ಯ ಸರ್ಕಾರ ಏನೇನು ಘೋಷಣೆ ಮಾಡಿತ್ತು ಅದೇ ಕೂಡ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ವಸತಿ ಯೋಜನೆ ಅಡಿ ಮಹಿಳೆಯರಿಗೆ ಹಾಸ್ಟೆಲ್ ನಿರ್ಮಾಣ ಮಾಡಲಾಗುತ್ತೆ ಅನ್ನುವಂಥದ್ದು ಬಜೆಟ್ ನಿರೀಕ್ಷೆಗಳಿದು. ಇನ್ನು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಪಾಲಿಕೆಯಿಂದ 2 ಆಂಬ್ಯುಲೆನ್ಸ್. ನೋಡಿ ಎಷ್ಟರ ಮಟ್ಟಿಗೆ ಲಾಭ ಆಗುತ್ತೆ ಏನು ಎತ್ತ ಅಂತ. ರಮೇಶ್ ಕಲ್ಲಂಗಡಿ ಕೃಷಿಯಲ್ಲಿ 3 ತಿಂಗಳಿಗೆ 2 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾ ಹಂಚಿಕೆ ಮಾಡುವಂಥ ಬಗ್ಗೆ ಕ್ರಮ ಇದು ನಿಜಕ್ಕೂ ಅಗತ್ಯ ಇದೆ. ಇದರಿಂದ ದುಡ್ಡು ಕೂಡ ಬರುತ್ತೆ ಬಿಬಿಎಂಪಿಗೆ. ಇದನ್ನು ಮಾಡಲೇಬೇಕು. ಪ್ರವಾಹ ತಡೆಗೆ ಒಳಚರಂಡಿ ಅಭಿವೃದ್ಧಿಗಾಗಿ ಅನುದಾನ ನಿರೀಕ್ಷೆ. ಏನು ಕರ್ಮದ ಒಳಚರಂಡಿ ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ. ಯಾಕಂದರೆ ಪ್ರವಾಹ ಇದ್ದೇ ಇದೆ. ಇದು ಬಿಡಿ, ಇದು ಬಗೆಹರಿಯಲ್ಲ ಇದು. ಇನ್ನು ಕೆರೆಗಳಿಗೆ ತಡೆಗೇಟ್, ಹೈ ಡೆನ್ಸಿಟಿ ಕಾರಿಡಾರ್ ಅಭಿವೃದ್ಧಿಗೆ ಒಂದು ಒತ್ತನ್ನು ಕೊಡಲಾಗುತ್ತೆ ಅಂತ ಈ ಪ್ರಮುಖ 74 ಜಂಕ್ಷನ್ಗಳ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳುತ್ತಾರಂತೆ. ಇವೆಲ್ಲವೂ ಕೂಡ ಒಂದಷ್ಟು ಪಾಯಿಂಟ್ಸ್ಗಳು. ಟಿನ್ ಫ್ಯಾಕ್ಟ್ರಿಯಿಂದ ಮೇಡಹಳ್ಳಿವರೆಗೆ 5 ಕಿಲೋಮೀಟರ್ ಎಲಿವೇಟೆಡ್ ರಸ್ತೆ ಮಾಡ್ತಾರೆ ಅಂತ. ಸೊ ಇವೆಲ್ಲವೂ ಕೂಡ ನಿರೀಕ್ಷೆಗಳು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ, ನೇರ ಸಂಪರ್ಕದಲ್ಲಿದ್ದಾರೆ. ಶಾಂತಮೂರ್ತಿ, ಈ ಬಾರಿ ಬಿಬಿಎಂಪಿ ಬಜೆಟ್ ಮಂಡನೆಯ ಸಂದರ್ಭ ಒಂದಷ್ಟು ಅಭಿವೃದ್ಧಿ ವಿಚಾರವಾಗಿ ಜೊತೆಗೆ ಆದಾಯ ಹೆಚ್ಚಳದ ನಿರೀಕ್ಷೆ ಕೂಡ ಇದೆ ಬಿಬಿಎಂಪಿ ಕಡೆಯಿಂದ. ಜನಪ್ರತಿನಿಧಿ ಇಲ್ಲದೆ ಮಂಡಿಸ್ತಾ ಇರುವಂತಹ 4ನೇ ಬಜೆಟ್ ಆಗಿದೆ. ಸೊ ಯಾವ ರೀತಿ ನಿರೀಕ್ಷೆ ಇದೆ ಮತ್ತೆ ಈ ನಿರೀಕ್ಷೆಗಳೆಲ್ಲ ಎಷ್ಟರ ಮಟ್ಟಿಗೆ ಜನರಿಗೆ ಸಹಕಾರಿ ಆಗಬಹುದು, ಬೆಂಗಳೂರಿನ ಜನರಿಗೆ? ಸುಕನ್ಯಾ, ಇವತ್ತು 2024-25ನೇ ಸಾಲಿನ ಬಿಬಿಎಂಪಿ ಬಜೆಟ್ನ ಮಂಡನೆ ಮಾಡೋದಕ್ಕೆ ಈಗಾಗಲೇ ಪಾಲಿಕೆ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಈಗ ಟೌನ್ ಹಾಲ್ನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದೆ. ಇನ್ನು ಈಗ 4ನೇ ಬಾರಿಗೆ ಅಧಿಕಾರಿಗಳೇ ಒಂದು ಬಜೆಟನ್ನು ಮಂಡನೆ ಮಾಡ್ತಾ ಇರುವಂಥದ್ದು. ಅಂದರೆ ಜನಪ್ರತಿನಿಧಿಗಳು ಇಲ್ಲದೇ ಅಧಿಕಾರಿಗಳೇ ಒಂದು ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ. ಇನ್ನು ಸರ್ಕಾರ ಕೂಡ ಬ್ರ್ಯಾಂಡ್ ಬೆಂಗಳೂರಿಗೆ ಒತ್ತನ್ನು ಕೊಡ್ತಾ ಇರೋದ್ರಿಂದ ಈ ಬಾರಿಯ ಬಿಬಿಎಂಪಿ ಬಜೆಟ್ನಲ್ಲಿ ಬೆಂಗಳೂರಿನ ಅಭಿವೃದ್ಧಿ ಕೆಲಸ ಕಾರ್ಯಗಳಿಂದ ಆ ಒಂದು ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಒತ್ತನ್ನು ನೀಡುವ ಆ ಒಂದು ನಿರೀಕ್ಷೆಗಳು ಕೂಡ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಇರ್ಬೋದು, ಮತ್ತು ಇಲ್ಲಿರ್ತಕ್ಕಂಥ ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಮತ್ತು ರಸ್ತೆಗಳ ಅಭಿವೃದ್ಧಿ ಇರ್ಬೋದು, ಈ ರೀತಿ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತನ್ನು ನೀಡುವಂಥ ನಿರೀಕ್ಷೆಗಳನ್ನು ಕೂಡ ಇಟ್ಕೊಂಡಿರ್ತಕ್ಕಂಥದ್ದು. ಇನ್ನು ಪಾಲಿಕೆ ಬಜೆಟ್ ಏನು 13,000 ಕೋಟಿ ಒಂದು ಗಾತ್ರದ ಬಜೆಟನ್ನು ಮಂಡನೆ ಮಾಡೋದಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದೆ. ಸದ್ಯ ಸರ್ಕಾರ ಕೂಡ ಈಗಾಗಲೇ ರಾಜ್ಯ ಬಜೆಟ್ನಲ್ಲೂ ಆ ಬ್ರ್ಯಾಂಡ್ ಬೆಂಗಳೂರಿಗೆ ಒತ್ತನ್ನು ಕೊಟ್ಟಿರುವಂಥದ್ದು. ಇನ್ನು ಇವತ್ತು ಮಂಡನೆ ಆಗ್ತಕ್ಕಂಥ ಬಿಬಿಎಂಪಿ ಬಜೆಟ್ನಲ್ಲೂ ಕೂಡ ಬೆಂಗಳೂರಿನ ಒಂದು ಅಭಿವೃದ್ಧಿಯ ಜೊತೆಗೆ ಬೆಂಗಳೂರಿನ ಬ್ರ್ಯಾಂಡ್ ಅನ್ನು ಎತ್ತಿ ಹಿಡಿಯುವ ರೀತಿಯಲ್ಲಿ ಒಂದು ರೀತಿಯ ಯೋಜನೆಗಳು ಜಾರಿಗೆ ಬರುವ ನಿರೀಕ್ಷೆ ಕೂಡ ಇದೆ. ಸದ್ಯ 10:30ಕ್ಕೆ ಸರಿಯಾಗಿ ಶಿವಾನಂದ ಕಲ್ಕೆರೆ ಅವರು ಈ ಒಂದು ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ. ಈ ಒಂದು ಬಜೆಟ್ನ ನಿರೀಕ್ಷೆಗಳನ್ನ ಈ ಒಂದು ಬಜೆಟ್ ಏನು ಪೂರೈಸುತ್ತಾ ಮತ್ತೆ ಬ್ರ್ಯಾಂಡ್ ಬೆಂಗಳೂರಿಗೆ ಏನು ಕೊಡುಗೆಯನ್ನು ಕೊಡುತ್ತೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿರುವಂತದ್ದು. ಸುಕನ್ಯಾ, ಧನ್ಯವಾದ ಶಾಂತಮೂರ್ತಿ.